ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತ ವಂದನ ಕನ್ನಡ ದೇವಾಲಯ ಶಾರ್ಜಾ ನಮ್ಮ ಸಭೆ ನಿಮ್ಮೆಲ್ಲರಿಗೂ ಈ ಪ್ರೀತಿಯ ಸಂಧ್ಯಾ ವಂದನೆಯನ್ನು ತಿಳಿಸುತ್ತದೆ. ಮತ್ತೊಮ್ಮೆ ಈ ಸತ್ಯ ವೇದದ ಅಧ್ಯಯನಕ್ಕೆ ಮತ್ತು ಆರಾಧನೆಗೆ ವೈಯಕ್ತಿಕವಾಗಿ ನಮ್ಮ ಸಭೆ ಪರವಾಗಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಈ ಸತ್ಯವೇದದ ಅಧ್ಯಯನದಲ್ಲಿ ದೇವರ ನಡೆಸುವಿಕೆಗಾಗಿ, ದೇವರ ಬಲಕ್ಕಾಗಿ ನಾವು ಕುಳಿತಲ್ಲೇ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಕರುಣೆಯುಳ್ಳ ದೇವರೇ, ಈ ಸಂಧ್ಯಾ ಹೊತ್ತಿನಲ್ಲಿ ಮತ್ತೊಮ್ಮೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ವಿಶ್ರಾಂತಿಗೆ ತೆರಳುವ ಮೊದಲು ಮತ್ತೊಂದು ಆವರ್ತಿ ನಿನ್ನ ವಾಕ್ಯದ ಅಧ್ಯಯನದ ಈ ಪಾಠಶಾಲೆಗಾಗಿ ನಮ್ಮನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ಇಂದು ನಾವು ಧ್ಯಾನ ಮಾಡುವಂತಹ ವಿಷಯಗಳು ದೇವರಿನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಅವಲೋಕನ ಮಾಡಿಕೊಂಡು ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಾವು ಮುಂದೆ ಸಾಗಲು ಸಹಾಯ ಮಾಡು. ಈ ಆರಾಧನೆಯಲ್ಲಿ ಹಾಡುವಂತಹ ಹಾಡುಗಳ ಮೂಲಕವಾಗಿ, ಸಂಗೀತಗಳ ಮೂಲಕವಾಗಿ ನಿನಗೆ ಘನಮಾನವನ್ನು ಸಲ್ಲಿಸುತ್ತೇವೆ. ನಿನ್ನ ಆರಾಧನೆಗೆ ಯೋಗ್ಯನು ಸ್ವಾಮಿ, ಸ್ತುತಿಗೆ ಯೋಗ್ಯನು. ನಿತ್ಯ ನಿರಂತರಕ್ಕೂ ನಿನ್ನನ್ನು ನಾವು ಸ್ತುತಿಸುತ್ತೇವೆ, ಘನಪಡಿಸುತ್ತೇವೆ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ಈ ಆರಾಧನೆ, ಈ ವಾಕ್ಯ ಸಂದೇಶ ದೇವರೇ ಕೇಳುವಂಥ, ಭಾಗವಹಿಸುವಂಥ ಎಲ್ಲರಿಗೆ ಹೊಸ ಆಶೀರ್ವಾದವನ್ನು ತರಲಿ, ಹೊಸ ಕೃಪೆಯನ್ನು ತರಲಿ. ನಿನ್ನ ಆತ್ಮನಿಂದ ತುಂಬಿದವರಾಗಿ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಬಲಪಡಿಸು. ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ, ಆಮೇಲೆ. ಪ್ರೀತಿಯ ದೇವ ಜನರೇ, ದೇವರನ್ನು ನಾವು ಸ್ತುತಿಸುವ ಹಾಗೆ, ದೇವರಿಗೆ ಮಹಿಮೆ ಪಡಿಸುವ ಹಾಗೆ ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು, ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ ಎಂಬಂತ ಗೀತೆಯನ್ನು ಹಾಡುವುದರ ಮೂಲಕವಾಗಿ ನಮ್ಮ ಸ್ವಾಮಿಯನ್ನು ನಾವು ಘನಪಡಿಸೋಣ, ಕೊಂಡಾಡೋಣ, ದೇವರನ್ನು ಆರಾಧಿಸೋಣ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು, ನಸುಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ಕೊಂಡಾಡುವೆ. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮದಯಾಶೀಲನೇ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮದಯಾಶೀಲನೇ. ಪರಿಶುದ್ಧನ ತಂದೆಯೇ, ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಎಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಜೀವವು. ನನ್ನ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ, ಆ ತ್ಯಾಗವ ಮರೆಯನು. ನನ್ನ ಪಾಪಗಳಿಗಾಗಿ ಪ್ರಾಣವ
ಕೊಟ್ಟಾತನೇ ಆ ತ್ಯಾಗವ ಮರೆಯನು ನೊಂದಂತ ನನ್ನ ಯೇಸುವೇ ನಿನಗಾಗಿ ನಾ ಭೇಟಿ ಬಂದೆ ನೀನೇ ನನ್ನ ಪ್ರಾಣವು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಜೀವವು ನಿನ್ನ ಸ್ವರವ ಕೇಳಿ ಬಂದೆ ನಿನ್ನ ಹಾಡಿ ಕೊಂಡಾಡುವೆ ನಿನ್ನ ಸ್ವರವ ಕೇಳಿ ಬಂದೆ ನಿನ್ನ ಹಾಡಿ ಕೊಂಡಾಡುವೆ ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಜೀವವು. ಪ್ರೀತಿಯುಳ್ಳ ದೈವಜನರೇ, ದೇವರನ್ನು ಇನ್ನೂ ಹೆಚ್ಚಾಗಿ ನಾವು ಆರಾಧಿಸೋಣ. ದೇವರ ವಾಕ್ಯ ನಾವು ಕೇಳುವಾಗ, ನಾವು ಧ್ಯಾನಿಸುವಾಗ, ಈ ಸಂದೇಶದ ಮೂಲಕ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯಗತಗೊಳಿಸಲಿ. ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತದೆ, ದೇವರ ವಾಕ್ಯ ನಮ್ಮನ್ನು ರೂಪಾಂತರ ಪಡಿಸುತ್ತದೆ. ಹಾಗಾಗಿ ಇನ್ನೂ ಹೆಚ್ಚಾಗಿ ನೀನು ಮಾತ್ರ ಬೇಕು ಎಂಬಂಥ ಸಂಗೀತದೊಂದಿಗೆ ದೇವರನ್ನ ಕೃತಜ್ಞತಾ ಹೃದಯದೊಂದಿಗೆ ದೇವರನ್ನ ಘನಪಡಿಸೋಣ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲಗಳನ್ನು ನಾ ಕೊಡಲು. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ
ಬೇಕಯ್ಯ. ಲೋಕದ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಲೋಕದ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಆಪ್ತನು ನಮ್ಮ ಸ್ನೇಹಿತನೂ ಆದಂಥ ನಮ್ಮನ್ನು ಸ್ವೀಕರಿಸುವಂಥ ಕ್ರಿಸ್ತನನ್ನು ನಾವು ಆರಾಧಿಸೋಣ, ದೇವರನ್ನ ಮಹಿಮೆಪಡಿಸೋಣ. ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನಿನ್ನ ಆತ್ಮರಕ್ಷಕ ಎಂಬಂಥ ಗೀತೆಯನ್ನು ಹಾಡುವುದರೊಂದಿಗೆ ದೇವರಿಗೆ ನಮ್ಮನ್ನು ಸಮರ್ಪಿಸೋಣ, ದೇವರನ್ನು ಘನಪಡಿಸೋಣ. ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ. ನಿನ್ನಾಪ್ತ ಯೇಸು ಬಂದನು, ನಿಂಗಾಗಿ ಜಾತನಾದನು, ನಿನ್ನನ್ನು ಕೊಂಡನು, ನೀನಲ್ಲ ಶಪಥಿಸಿದನು. ನಿನ್ನಾಪ್ತ ಯೇಸು ಬಂದನು, ನಿಂಗಾಗಿ ಜಾತನಾದನು, ಕೊಂಡನು, ನೀನಲ್ಲ ಸಮಸ್ತರು. ಯಾರು ನಿನ್ನ ಕ್ರಿಸ್ತೇಸು ನಿನ್ನ ರಕ್ಷಕ. ವಿಹಾರಾಪ್ತರು ನಿನ್ನಾತ್ಮ ಶಾಂತಿ ನೀಡಲು ಹೃದಯ ತೀರಾತನು, ನಿನ್ನಾಪ್ತ ಯೇಸು ಲೋಕ ವಿಹಾರದಾಪ್ತರು ನಿನ್ನಾತ್ಮ ಶಾಂತಿ ನೀಡಲು ಹೃದಯ ತೀರಿದಾತನು, ನಿನ್ನಾಪ್ತ ಯೇಸು ಕ್ರಿಸ್ತನೇ. ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ. ಯೇಸು ನಿನ್ನ ರಕ್ಷಕ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸತ್ಯವೇದದ ಅಧ್ಯಯನಕ್ಕೆ ಕ್ರಿಸ್ತವಂದನ ಕನ್ನಡ ದೇವಾಲಯ ಶಾರ್ಜಾ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯೇ, ಈ ಧ್ಯಾನವನ್ನು ನಾವು ಪ್ರಾರಂಭಿಸುವ ಮೊದಲು ದೇವರ ಸಹಾಯಕ್ಕಾಗಿ, ದೇವರಾತ್ಮನ ಬಲಕ್ಕಾಗಿ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾಗಿರುವ ನಮ್ಮ ಸ್ವರ್ಗೀಯ ದೇವರೇ, ಮತ್ತೊಂದು ವಾರದಲ್ಲಿ ನಿನ್ನ ವಾಕ್ಯ ಸಂದೇಶಕ್ಕಾಗಿ ಭಕ್ತ ಸಭೆ ಶಿರಗಳನ್ನು ಭಾಗಿ ಸಿದ್ಧರಾಗಿರುವಾಗ ನಿನ್ನ ಆತ್ಮನ ಮೂಲಕ ನಮ್ಮ ಜೊತೆ ಮಾತನಾಡು. ನಿನ್ನ ವಾಕ್ಯದ ಆಳವಾದ ಅರ್ಥವನ್ನು ಗ್ರಹಿಸಿಕೊಂಡು ನಾವು ಕಲಿಯುವುದು, ಧ್ಯಾನಿಸುವುದು ಮಾತ್ರವಲ್ಲದೆ ಅದರಂತೆ ನಡೆಯಲು, ನಮ್ಮ ಜೀವನದಲ್ಲಿ ಅನುಸರಿಸಲು ನಮಗೆ ಬಲ ಕೊಡು ಸ್ವಾಮಿ. ಇಂದಿನ ವಾಕ್ಯ ಸಂದೇಶ ನಮಗೆ ಹೊಸ ದಿಕ್ಸೂಚಿಯನ್ನು ನೀಡಲಿ. ಇಂದಿನ ವಾಕ್ಯ ಸಂದೇಶ ನಮಗೆ ಹೊಸ ಮಾರ್ಗದರ್ಶನವನ್ನು ನೀಡಲಿ. ನಿನ್ನ ವಾಕ್ಯ ಬೋಧಿಸುವಂತೆ ನಾವು ಹೆಜ್ಜೆ ನೀಡಲು ನಮ್ಮ ಹೆಜ್ಜೆಗಳನ್ನು ಬಲಪಡಿಸು ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ, ಆಮೇಲೆ. ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾನು ಮತ್ತೊಮ್ಮೆ ಈ ಸತ್ಯವೇದದ ಧ್ಯಾನಕ್ಕಾಗಿ ಪ್ರೀತಿಯ ಆಹ್ವಾನವನ್ನು ನಿಮಗೆ ನೀಡುತ್ತೇನೆ. ಈಗಾಗಲೇ ನಾವು ಅನೇಕ ವಾರಗಳಿಂದ ಯೇಸುಸ್ವಾಮಿಯ ಪರ್ವತ ಪ್ರಸಂಗದ ಕುರಿತು ಒಂದಿಷ್ಟು ಧ್ಯಾನವನ್ನು ಮಾಡುತ್ತಾ ಬಂದಿದ್ದೇವೆ. ಇಂದು ಕೂಡ ಯೇಸುವಿನ ಪರ್ವತದ ಪ್ರಸಂಗದಲ್ಲಿ ಮುಖ್ಯವಾಗಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೆಯ ವಚನದಲ್ಲಿರುವಂಥ ಆ ಮಾತಿನ ಮೇಲೆ ನಮ್ಮ ಧ್ಯಾನವನ್ನು ನಾವು ಮುಂದುವರಿಸೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವರೆನಿಸಿಕೊಳ್ಳುವರು. ಆದರೆ ತಾವೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆದುಕೊಳ್ಳಬೇಕೆಂದು ಬೋಧಿಸುವವರು ಪರಲೋಕ ರಾಜ್ಯದಲ್ಲಿ ದೊಡ್ಡವರೆನಿಸಿಕೊಳ್ಳುವರು ಎಂಬುವಂಥದ್ದೇ. ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವರು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವರೆನಿಸಿಕೊಳ್ಳುವರು. ಆದರೆ ತಾವೇ ಆಜ್ಞೆಗಳಂತೆ ನಡೆದು ಜನರಿಗೂ ಹಾಗೆ ನಡೆದುಕೊಳ್ಳಬೇಕೆಂದು ಬೋಧಿಸುವವರು ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗುವರು ಅಥವಾ ದೊಡ್ಡವರೆನಿಸಿಕೊಳ್ಳುವರು. Whoever therefore breaks one of the least of these commandments and teaches men so shall be called least in the kingdom of heaven. But whosoever shall do not teach them, the same shall be called greater in the kingdom of heaven. ಪ್ರೀತಿಯ ಸಹೋದರ ಸಹೋದರಿಯೇ, ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸುತ್ತಿದ್ದಂತೆ ದೇವರ ರಾಜ್ಯದ ಸುವಾರ್ತೆಯನ್ನು ಯೇಸು ಸಾರಲು ಪ್ರಾರಂಭಿಸಿದ್ದಾನೆ. ಅನೇಕ ಜನರನ್ನು ಪಶ್ಚಾತ್ತಾಪ ಪಡುವಂತೆ ಮತ್ತು ತನ್ನನ್ನು ಅನುಸರಿಸುವಂತೆ ಯೇಸು ಕರೆಯನ್ನು ನೀಡುತ್ತಿದ್ದಾನೆ. ಯೇಸುವಿನ ಪ್ರಭಾವ ಈಗಾಗಲೇ ಹೆಚ್ಚು ಬೆಳೆದಿದೆ. ಆತನ ಸೇವೆ, ಆತನ ಬೋಧನೆಗಳು ಹರಡಿದಂತೆ ಜನರಲ್ಲಿ ಆತನ ಬೋಧನೆಯ ಕುರಿತು ಒಂದಿಷ್ಟು ಪ್ರಶ್ನೆಗಳು ಕೂಡ ಹೆಚ್ಚಾದವು. ಅಂದಿನ ಜನರ ಮನಸ್ಥಿತಿಯಲ್ಲಿ ಯೇಸುವಿನ ಕುರಿತು ನಾವು ನೋಡುವಾಗ ಅಂದಿನ ಜನರಿಗೆ ಧಾರ್ಮಿಕ ಗ್ರಂಥವಾದಂಥ ಹಳೆಯ ಒಡಂಬಡಿಕೆ ಬಹಳ ಪ್ರಾಮುಖ್ಯವಾದಂಥ
ಮೌಲ್ಯಯುತವಾದಂಥ ಮಹತ್ವವನ್ನು ಪಡೆದುಕೊಂಡಿತು. ಯೇಸುವಿನ ಸೇವೆ ಬೆಳೆದಂತೆ ಜನರು ಆತನ ಬೋಧನೆಗಳಿಗೆ ಅಥವಾ ಆತನ ಬೋಧನೆಯೊಂದಿಗೆ ಪರಿಚಿತರಾದಂತೆ ಅಂದಿನ ಪ್ರಾಮುಖ್ಯವಾದಂಥ ಧಾರ್ಮಿಕ ಗ್ರಂಥವಾದಂಥ ಹಳೆಯ ಒಡಂಬಡಿಕೆಯ ಕುರಿತು ಯೇಸುವಿನ ದೃಷ್ಟಿಕೋನಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸಲು ಪ್ರಾರಂಭಿಸಿದವು. ಆ ಪ್ರಶ್ನೆಗಳು ಏನೆಂದರೆ, ಯೇಸು ನಿಜವಾಗಿಯೂ ಧರ್ಮಶಾಸ್ತ್ರವನ್ನು ನಂಬುತ್ತಾ ಇದ್ದಾನೋ? ಹಳೆಯ ಒಡಂಬಡಿಕೆಯ ಕಾನೂನನ್ನು ಹೊರತುಪಡಿಸಿ ಸುವಾರ್ತೆಯನ್ನು ಈತನು ಬೋಧಿಸುತ್ತಾನೆಯೋ? ಯೇಸು ನಿಜವಾಗಿ ಧರ್ಮಶಾಸ್ತ್ರವನ್ನು ಅಥವಾ ಹಳೆಯ ಒಡಂಬಡಿಕೆಯ ಕಾನೂನನ್ನು ರದ್ದುಗೊಳಿಸಲು ಅಥವಾ ಅದನ್ನು ಬದಲಾಯಿಸಲು ಏನಾದರೂ ಪ್ರಯತ್ನಿಸುತ್ತಿದ್ದಾನೆಯೋ ಎಂಬೆಲ್ಲ ಪ್ರಶ್ನೆಗಳು ಅಂದಿನ ಜನರ ಮನದಲ್ಲಿತ್ತು. ಇವತ್ತಿನ ಧ್ಯಾನದ ಭಾಗದಲ್ಲಿ ಈ ಕುರಿತಾಗಿ ಒಂದಿಷ್ಟು ಧ್ಯಾನವನ್ನು ಮಾಡೋಣ. ಮೊದಲನೇದಾಗಿ, ಧರ್ಮಶಾಸ್ತ್ರವನ್ನು ನಿರ್ಲಕ್ಷಿಸಬಾರದು. ಕಾನೂನಿನ ವಿಧೇಯತೆಗೆ ಯೇಸು ಕರೆ ನೀಡುತ್ತಾ ಇದ್ದಾರೆ. ಧರ್ಮಶಾಸ್ತ್ರವನ್ನು ನಿರ್ಲಕ್ಷಿಸಬಾರದು, ಕಾನೂನಿನ ವಿಧೇಯತೆಗೆ ಯೇಸುವಿನ ಕರೆ ಇಲ್ಲಿದೆ. ಈ ವಾಕ್ಯದಲ್ಲಿ ದೇವರ ಆಜ್ಞೆಗಳನ್ನು ನಿರ್ಲಕ್ಷಿಸುವವರಿಗೆ 19ನೇ ವಚನದಲ್ಲಿ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾನೆ. ಹಿಂದಿನ ವಚನಗಳಲ್ಲಿ ಅಥವಾ ಹಿಂದಿನ ವಾರದ ಧ್ಯಾನದಲ್ಲಿ ನಾವು ಧ್ಯಾನಿಸಿದಂತೆ ಯೇಸು ತಾನು ಧರ್ಮಶಾಸ್ತ್ರವನ್ನು ಪೂರೈಸಲು ಬಂದೆನೆಂಬುದಾಗಿ ಸ್ಪಷ್ಟಪಡಿಸಿದ್ದರೂ ಈಗ ದೇವರ ಧರ್ಮಶಾಸ್ತ್ರವನ್ನು ನಿರ್ಲಕ್ಷಿಸಬಾರದು ಎಂಬುದಾಗಿ ಎಚ್ಚರಿಕೆಯನ್ನು, ಸ್ಪಷ್ಟತೆಯನ್ನು ಯೇಸು ಇಲ್ಲಿ ನೀಡುತ್ತಾನೆ. ತನ್ನ ಆಜ್ಞೆಗಳನ್ನು ಅಥವಾ ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವವರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಸ್ವಾಮಿ ನೀಡುತ್ತಾ ಇದ್ದಾರೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನದ ಬಿ ಭಾಗದಲ್ಲಿ ದೇವರ ಆಜ್ಞೆಗಳನ್ನು ಪಾಲಿಸುವವರಿಗೆ ಒಂದು ಆಶೀರ್ವಾದವಿದೆ ಎಂಬ ಸಂದೇಶವನ್ನು ಕೂಡ ಜೊತೆಗೆ ಯೇಸು ತಿಳಿಸುತ್ತಾ ಇದ್ದಾನೆ. ಹಿಂದಿನ ಪರಿಚಯದಲ್ಲಿ ಯೇಸು ತಾನು ಧರ್ಮಶಾಸ್ತ್ರವನ್ನು ಪೂರೈಸಲು ಬಂದೆನೆಂದು ಹೇಳಿದ್ದರೂ ಈಗ ಧರ್ಮಶಾಸ್ತ್ರವನ್ನು ನಿರ್ಲಕ್ಷಿಸಬಾರದು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಓದಿ ಅದರಂತೆ ನಡೆದುಕೊಳ್ಳುವವನಿಗೆ ಖಂಡಿತವಾಗಿ ಆಶೀರ್ವಾದವಿದೆ ಎಂಬಂಥ ಸಂದೇಶವನ್ನು ನಮಗೆ ನೀಡುತ್ತಾ ಇದ್ದಾರೆ. ಇದು ಮುಖ್ಯವಾಗಿ ನೋಡುವಾಗ ಒಂದೆಡೆ ದೇವರ ವಾಕ್ಯವನ್ನು ನಿರ್ಲಕ್ಷಿಸುವವರಿಗೆ ಎಚ್ಚರಿಕೆ ಇದೆ, ಅದೇ ವೇಳೆ ದೇವರ ವಾಕ್ಯವನ್ನು ಪಾಲಿಸುವವರಿಗೆ ಆಶೀರ್ವಾದವಿದೆ. ಎರಡು ರೀತಿಯಲ್ಲಿ ಕೂಡ ಯೇಸು ಮಾತಾಡುತ್ತಾ ಇದ್ದಾನೆ. ಒಂದು ನಿರ್ಲಕ್ಷಿಸುವವರಿಗೆ ಅಥವಾ ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವವರಿಗೆ ಎಚ್ಚರಿಕೆಯನ್ನು ಯೇಸು ನೀಡುತ್ತಾ ಇದ್ದಾನೆ. ಜೊತೆಗೆ ಯೇಸು ಸ್ವಾಮಿ ದೇವರ ವಾಕ್ಯ ಅಥವಾ ಧರ್ಮಶಾಸ್ತ್ರ ಪಾಲಿಸುವವರಿಗೆ ಅದು ಆಶೀರ್ವಾದ ಎಂಬುದಾಗಿ ಒಂದು ಸಂದೇಶವನ್ನು ತನ್ನ ವಾಚಕರಿಗೆ ಇಲ್ಲಿ ನೀಡುತ್ತಾ ಇದ್ದಾನೆ. ಸಣ್ಣ ಸಣ್ಣ ಆಜ್ಞೆಯನ್ನಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವರು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವರೆನಿಸಿಕೊಳ್ಳುವರು. ಈ ಸಣ್ಣ ಸಣ್ಣ ಆಜ್ಞೆಗಳು ಅಂದರೆ ಮೋಶೆಯ ಧರ್ಮಶಾಸ್ತ್ರವನ್ನು ಒಂದನ್ನು ಮೀರಿ ನಡೆಯಬಾರದು, ನಾನು ಕೂಡ ಅದನ್ನು ರದ್ದು ಮಾಡಲು ಬಂದವನೆಂದು ನೆನೆಸಬೇಡ್ರಿ ಎಂಬುದಾಗಿ ಈಗಾಗಲೇ ಬೋಧಿಸಿದ್ದಾರೆ. ಅಂದರೆ ಸ್ವತಃ ಯೇಸು ಧರ್ಮಶಾಸ್ತ್ರವನ್ನು ತಾನೇ ಸಾಕಾರಗೊಳಿಸಿದ್ದಾನೆ. ದೇವರ ಮಾತನ್ನು ಮೀರುವವರು ದೇವರ ರಾಜ್ಯದಲ್ಲಿ ಸಣ್ಣವರಾಗುತ್ತಾರೆ, ಕೀಳಾಗುತ್ತಾರೆ, ಕನಿಷ್ಠರಾಗುತ್ತಾರೆ. ಅಂದರೆ ಪರಲೋಕ ರಾಜ್ಯದಲ್ಲಿ ಒಂದು ಶ್ರೇಣಿಯ ವ್ಯವಸ್ಥೆ ಇದೆ. ಜನರು ಈ ಶ್ರೇಣಿಯ ಕೆಳಭಾಗಕ್ಕೆ ಹೋಗಬಾರದು, ಶ್ರೇಷ್ಠರಾಗಿ ಶ್ರೇಷ್ಠ ಶ್ರೇಣಿಯಲ್ಲಿ ಇರಬೇಕೆಂಬುದು ಯೇಸುವಿನ ಆಶಯವಾಗಿದೆ. ಎರಡನೆಯದಾಗಿ ಈ ವಾಕ್ಯದ ಸಂದೇಶವೇನೆಂದರೆ, ಯೇಸು ಆಂತರಿಕ ನಡವಳಿಕೆಗೆ, ಆಂತರಿಕ ಉದ್ದೇಶದ ಕುರಿತು ತನ್ನ ವಾಚಕರಿಗೆ ಮನಮುಟ್ಟುವಂತೆ ಮಾತನಾಡುತ್ತಿದ್ದಾನೆ. ಆಂತರಿಕ ನಡವಳಿಕೆ ಅಥವಾ ಆಂತರಿಕ ಉದ್ದೇಶ
ಅದರ ಕುರಿತು ಮನಮುಟ್ಟುವಂತೆ ತನ್ನ ವಾಚಕರಿಗೆ ಯೇಸು ಮಾತನಾಡುತ್ತಿದ್ದಾರೆ. ಯೇಸುವಿನ ಕಾಲದಲ್ಲಿ ಅನೇಕ ಯಹೂದ್ಯರು ಬಾಹ್ಯವಾಗಿ ಕಾನೂನಿನ ಅಥವಾ ಧರ್ಮಶಾಸ್ತ್ರದ ಅನುಯಾಯಿಗಳಾಗಿದ್ದರು. ಮತ್ತಾಯನ ಬರೆಸುವಂತೆ 7ನೇ ಅಧ್ಯಾಯ 15ನೇ ವಚನ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಅದರ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಅದರ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಬಿವೇರ್ ಆಫ್ ಫಾಲ್ಸ್ ಪ್ರಾಫಿಟ್ಸ್ ಹೂ ಕಮ್ ಟು ಯು ಇನ್ ಶೀಪ್ ಕ್ಲಾತಿಂಗ್ ಬಟ್ ಇನ್ವಾರ್ಡ್ಲಿ ದೇ ಆರ್ ರೆವೆನಸ್ ವೋಲ್ವ್ಸ್. ಇಂದಿನ ಅನೇಕ ಕ್ರೈಸ್ತರ ವಿಷಯದಲ್ಲಿ ಕೂಡ ಇದು ನಿಜವಾಗಿದೆ. ಅನೇಕ ಕ್ರೈಸ್ತರು ಬಾಹ್ಯ ಕಾನೂನುಗಳನ್ನು ಅನುಸರಿಸುತ್ತಾರೆ, ಆದರೆ ಹೃದಯದಲ್ಲಿ ದೇವರಿಂದ ದೂರವಾಗಿದ್ದಾರೆ. ಹೊರನೋಟಕ್ಕೆ ಧಾರ್ಮಿಕ ಜನರಂತೆ ನಟಿಸುತ್ತಾರೆ, ಭಕ್ತಿಯ ಸೋಗನ್ನು ಹಾಕಿಕೊಳ್ಳುತ್ತಾರೆ, ಹೊರತೋರಿಕೆಗೆ ಭಕ್ತಿಯ ಬೂಟಾಟಿಕೆಯನ್ನು ತೊಟ್ಟವರಾಗಿ ಕಾಣಿಸಿಕೊಂಡಿದ್ದಾರೆ. ಆಂತರ್ಯದಲ್ಲಿ ದೇವರಿಂದ ದೂರವಾಗಿದ್ದಾರೆ. ಭಕ್ತಿಯ ಸೋಗಿನಲ್ಲಿ ಕೂಡ ಇಂದು ನಾವು ಜೀವಿಸುವಾಗ ಯೇಸು ನಮಗೂ ಕೂಡ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯೇ, ಒಳ್ಳೆಯ ಸತ್ಕಾರ್ಯಗಳನ್ನು ನೀವು ಮಾಡಬಹುದು, ಪ್ರಾರ್ಥನೆ ಮಾಡಬಹುದು, ದೇವಾಲಯಕ್ಕೆ ನಿತ್ಯವೂ ಹೋಗಬಹುದು, ದೇವರ ವಾಕ್ಯವನ್ನು ಓದಬಹುದು. ಇದೆಲ್ಲವೂ ಬಾಹ್ಯ ಜೀವನ. ಆದರೆ ಭಕ್ತಿ ಆಂತರ್ಯದಲ್ಲಿ ನೀನು ದೇವರೊಂದಿಗೆ ಒಳ್ಳೆಯ ಸಂಬಂಧದಲ್ಲಿ ಜೀವಿಸದಿದ್ದರೆ, ದೇವರ ವಾಕ್ಯದಂತೆ ನೀನು ನಡೆಯದಿದ್ದರೆ, ದೇವರ ವಾಕ್ಯವನ್ನು ನೀನು ಅನುಷ್ಠಾನಗೊಳಿಸದಿದ್ದರೆ, ನಿನ್ನ ಬದುಕಿನಲ್ಲಿ ದೇವರ ವಾಕ್ಯವನ್ನು ಸಾಕಾರಗೊಳಿಸದಿದ್ದರೆ, ಯೇಸು ನನಗೂ ನಿನಗೂ ಕೂಡ ಇಂದು ಎಚ್ಚರಿಸುತ್ತಾ ಇದ್ದೇನೆ. ಕೆಳಮಟ್ಟದಲ್ಲಿ ಕೆಳ ಶ್ರೇಣಿಯಲ್ಲಿ ಪರಲೋಕ ರಾಜ್ಯದಲ್ಲಿ ಇರಬೇಕಾಗುತ್ತದೆ ಎಂಬಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ಸ್ವಾಮಿ ನಮಗೆ ತಿಳಿಸುತ್ತಾ ಇದ್ದಾನೆ. ಕಡೆಯದಾಗಿ ನಾವು ದೇವರನ್ನು ಹೇಗೆ ಮೆಚ್ಚಿಸಬೇಕು ಎಂಬುದಾಗಿ ಯೇಸು ತಿಳಿಸುತ್ತಾ ಇದ್ದಾನೆ. ದೇವರನ್ನು ಹೇಗೆ ಮೆಚ್ಚಿಸಬೇಕು? ದೇವರ ವಾಕ್ಯದಂತೆ ನಾವು ನಡೆಯುವವರಾಗಿರಬೇಕು. ಆತನ ವಾಕ್ಯವನ್ನು ಕೈಕೊಂಡು ನಡೆಯಬೇಕು. ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ನಿಲ್ಲಲೇಬೇಕು. ಪೌಲನು ಕೊರಿಂಥ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ಕೊರಿಂಥ ಪತ್ರಿಕೆ ಅಲ್ಲಿ 10ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೆ ಎಚ್ಚರಿಕೆಯಿಂದಿರಬೇಕು. ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳು ಯಾವುದಾದರೂ ಕೂಡ ಅವನವನ ಕೆಲಸವು ವ್ಯಕ್ತವಾಗುತ್ತದೆ. ಅವನವನ ಕೆಲಸವು ಎಂಥದ್ದು ಎಂಬುದಾಗಿ ಆ ಬೆಂಕಿ ಶೋಧಿಸಲ್ಪಡುತ್ತದೆ. ಹಾಗಾಗಿ ದೇವರ ವಾಕ್ಯದಂತೆ ನಾವು ನಡೆಯುವಾಗ, ದೇವರ ವಾಕ್ಯವನ್ನು ಪಾಲಿಸುವಾಗ ಹೊಸ ಆಶೀರ್ವಾದಗಳನ್ನು ದೇವರು ದಯಪಾಲಿಸುತ್ತಾನೆ. ಸುವಾರ್ತೆಯನ್ನು ದೋಷರಹಿತವಾಗಿ ಪಾಲಿಸಲು ಯೇಸು ನಮಗೆ ಒಂದು ಹೊಸ ಸಂದೇಶವನ್ನು ಕೂಡ ನೀಡುತ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಯೇಸುವಿನ ಬೋಧನೆಯುದ್ದಕ್ಕೂ ಕೂಡ ಆತನು ಹೇಳುವಂಥ ಧರ್ಮಶಾಸ್ತ್ರ ಅಂದರೆ ಏನು, ಧರ್ಮಶಾಸ್ತ್ರದ ಅಡಕ ಎಂದರೆ ಏನು ಎಂಬುದಾಗಿ ಹೇಳುವಾಗ ಯೇಸು ಹೇಳುವಂಥದ್ದು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮನಿಂದಲೂ, ಪೂರ್ಣ ಮನಸ್ಸಿನಿಂದಲೂ ನೀನು ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ 2 ಆಜ್ಞೆಗಳು ಇಡೀ ಧರ್ಮಶಾಸ್ತ್ರ ಅಥವಾ ಪ್ರವಾದಿಗಳ ಗ್ರಂಥವನ್ನು ಅವಲಂಬಿಸಿದೆ. ಮತ್ತಾಯನ ಬರೆಸುವಾರ್ತೆ 23ನೇ ಅಧ್ಯಾಯ 36ರಿಂದ 40ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಯೇಸು ಮತ್ತೊಮ್ಮೆ ಅಥವಾ ಇದೇ ಸುವಾರ್ತೆ ಮತ್ತಾಯನ ಸುವಾರ್ತೆ 23ನೇ ವಚನದಲ್ಲಿ ಹೇಳುವಂಥದ್ದು, ಅಯ್ಯೋ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದೀರಿ. ಇವುಗಳನ್ನು ನೀವು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದಾಗಿತ್ತು. ಅಂದರೆ ದೇವರ ನಿಬಂಧನೆಗಳನ್ನು ಅಂದಿನ ಫರಿಸಾಯರು, ಶಾಸ್ತ್ರಿಗಳು ನಿರ್ಲಕ್ಷಿಸಿದ್ದರು, ಲಘುವಾಗಿ ಕಂಡಿದ್ದರು. ದೇವರ ಕನಿಷ್ಠ ಆಜ್ಞೆಗಳನ್ನು ನಿಷ್ಪ್ರಯೋಜಕಗೊಳಿಸಿ ಇತರರಿಗೂ ಅದನ್ನು ಮಾಡಲು ಕಲಿಸುವವರಾಗಿದ್ದರು. ದೇವರ ರಾಜ್ಯದಲ್ಲಿ ಕಡಿಮೆ ಫಲವನ್ನು ನೀವು ಹೊಂದುತ್ತೀರಿ ಎಂಬಂಥ
ವಾಕ್ಯವನ್ನು ಆತನು ತಿಳಿಸುತ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಈ ಸಂದೇಶವನ್ನು ಕೇಳುವಂಥ ನಮಗೂ ಕೂಡ ದೇವರು ಮಾತನಾಡುತ್ತಾ ಇದ್ದಾನೆ. ನಾವು ದೇವರ ಆಜ್ಞೆಗಳನ್ನು ಲಘುವಾಗಿ ಪರಿಗಣಿಸಿದ್ದೇವೆಯೋ, ದೇವರ ವಾಕ್ಯವನ್ನು ಲಘುವಾಗಿ ಅಥವಾ ನಿಷ್ಪ್ರಯೋಜಕವಾಗಿ ಅಜಾಗರೂಕತೆಯಿಂದ ನಾವು ಪಾಲಿಸದೇ ಇರುತ್ತಾ ಇದ್ದೇವೆಯೋ, ಜಾಗರೂಕತೆಯಿಂದ ಪಾಲಿಸೋಣ. ದೇವರ ರಾಜ್ಯದಲ್ಲಿ ಶ್ರೇಷ್ಠ ಶ್ರೇಣಿಯಲ್ಲಿ ಸೇರಲು ಸ್ವಾಮಿ ನಮಗೂ ಕೂಡ ಪಂಥಾಹ್ವಾನವನ್ನು ನೀಡುತ್ತಾ ಇದ್ದಾನೆ. ದೇವರ ವಾಕ್ಯದಂತೆ ನಡೆಯೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆತನು ಮೆಚ್ಚುವಂಥ ಜೀವಿತವನ್ನು ನಾವು ಮಾಡೋಣ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ವಾಕ್ಯ ಸಂದೇಶಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ದೇವ, ಈ ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಪರಲೋಕ ರಾಜ್ಯದಲ್ಲಿ ನೀವು ಶ್ರೇಷ್ಠರಾಗುತ್ತೀರಿ ಎಂಬುದಾಗಿ ಯೇಸು ನಮಗೆ ಬೋಧಿಸಿದಂತೆ ನಾವು ಅನೇಕ ವೇಳೆ ನಿನ್ನ ವಾಕ್ಯವನ್ನು ಲಘುವಾಗಿ ನಿರ್ಲಕ್ಷ್ಯ ಭಾವದಿಂದ ನೋಡಿರಬಹುದು. ನಮ್ಮನ್ನು ಕ್ಷಮಿಸು ಕರ್ತನೇ. ಹೊರತೋರಿಕೆಗೆ ನಾವು ಭಕ್ತಿವಂತರಂತೆ ದೇವರೇ ನಟಿಸಿದ್ದೇವೆ, ಭಕ್ತಿವಂತರ ಸೋಗಿನಲ್ಲಿ ಜೀವಿಸಿದ್ದೇವೆ. ದೇವರೇ, ನಮ್ಮನ್ನು ಕ್ಷಮಿಸು. ಆಂತರ್ಯದಲ್ಲಿ ನಾವು ನಿಮಗೆ ದೂರವಾಗಿ ಜೀವಿಸಿದ್ದೇವೆ, ನಿನ್ನಿಂದ ದೂರ ಹೋಗಿದ್ದೇವೆ ಸ್ವಾಮಿ. ನಾವು ಬದಲಾಗಲಿಲ್ಲ. ನಾವು ನಿನ್ನಿಂದ ದೂರ ಹೋಗಿ ಪಾಪದಲ್ಲಿಯೇ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ. ನಮ್ಮನ್ನು ಕ್ಷಮಿಸು. ನಿನ್ನ ವಾಕ್ಯ ಪ್ರತಿಯೊಂದನ್ನು ಚಾಚು ತಪ್ಪದೆ ನಡೆಯಲು ನಮ್ಮ ಹೆಜ್ಜೆಗಳನ್ನು ಬಲಪಡಿಸು ದೇವರೇ. ಈ ವಾಕ್ಯ ಸಂದೇಶ ನಮಗೆ ಹೊಸ ಆಶೀರ್ವಾದವನ್ನು ತರಲಿ. ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯಲು ಪವಿತ್ರಾತ್ಮನ ಬಲವನ್ನು ನಮಗೆ ನೀಡಲಿ. ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇಲೆ ಒಟ್ಟಾಗಿ ಕರ್ತನ ಪ್ರಾರ್ಥನೆ ನಾವು ಏಕ ಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೆಂದು ಎನ್ನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರತೆ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದ ಕೇಂದ್ರ ತಪ್ಪಿಸು. ರಾಜ್ಯವು ಬಲವು ಮಹಿಮು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ. ಎಲ್ಲ ಗ್ರಹಿಕೆ ನಿಮ್ಮಿರುವ ದೇವರ ಶಾಂತಿಯು, ದೇವರ ಸಮಾಧಾನವು ನಿಮ್ಮ ಆತ್ಮದೊಂದಿಗೂ ನಿಮ್ಮ ಹೃದಯದೊಂದಿಗೂ ನೆಲೆಸಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನಂತ ನಡೆಸುವಿಕೆ, ಶಾಂತಿ ಸಮಾಧಾನ ಈಗಲೂ ಯಾವಾಗಲೂ ನಿಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಿರಲಿ. ಆಮೇನ್. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್.